ಎಕ್ಸಲೆಂಟ್, ಚೆನ್ನಾಗಿತ್ತು. ರೋಗಿ ಬೇಯಿಸಿದ್ದು ಒಂದೇ, ವೈದ್ಯ ಕೊಟ್ಟಿದ್ದು ಒಂದೇ ಅನ್ನಂಗೆ ನಮ್ಮ ಫ್ರೆಂಡು ಏನು ಬೇಯಿಸಿದ್ನೋ ಅದೇ ಥರ ರೂಮ್ ಸಿಕ್ಕಿದೆ, ನಮಗೂ ಸಂತೋಷ. ಏನು ಬೇಕಾಗಿತ್ತು ಅದು ಬಂತು. ಪೋಸ್ಟರ್ಗಳು ಕೇಳಿದ್ದೆ, ವಾಲ್ಪೇಪರ್ಸು F1 ಮತ್ತು ರೋಹಿತ್ ಶರ್ಮಾದು ಅದು ಬಂದಿದೆ. ಅದಕ್ಕಿಂತ ಜಾಸ್ತಿ ಇದು ಕಲೆಕ್ಷನ್ಸ್ ಇಡೋಕೆ ಒಂದು ಜಾಗ ಆಯಿತು. ಮತ್ತು ಇನ್ನೆಲ್ಲ ಸಕ್ಕದಾಗೆ ಬಂದಿದೆ, ಕಲರ್ ಕಾಂಬಿನೇಷನ್ಸ್ ಎಲ್ಲ. ಬ್ರೋ ಇಂಟೀರಿಯರ್ಸ್ ಅನ್ಸು ಎಕ್ಸಲೆಂಟ್ ಆಗಿದೆ, ಫುಲ್ಲು ಸಕ್ಕದಾಗಿದೆ ಇಂಟೀರಿಯರ್ಸು. ಹೆಂಗೆ ಒಬ್ಬ ಯುತ್ನ ರೂಮ್ ಹೆಂಗಿರಬೇಕೋ ಆ ಥರ ಸಕ್ಕದಾಗಿ. ಆಮೇಲೆ ನಮ್ಮ ಫ್ರೆಂಡ್ ರೋಹಿತ್ ಶರ್ಮಾ ದೊಡ್ಡ ಫ್ಯಾನು, ಅವನದು ಬ್ಯಾನರ್ ಇದೆಲ್ಲ ಹಾಕ್ಸಿ ಒಂಥರ ಕಲರ್ಫುಲ್ಲಲ್ಲಿ ಸೂಪರಾಗಿ ಮಾಡಿದ್ದಾರೆ. ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ. ಇದು ಮೊದಲು ರೂಮ್ ಆಗಿರಲಿಲ್ಲ, ಧ್ಯಾನದ ರೂಮ್ ಆಗಿತ್ತು. ಇಲ್ಲಿ ಧ್ಯಾನ ಮತ್ತು ಪೂಜೆ ಮಾಡ್ತಾಯಿದ್ವಿ. ಈಗ ನನ್ನ ರೂಮ್ ಆಗಿದ್ದಕ್ಕೆ ಇದು ಮನೇಲಿದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ರೂಮ್ಸು. ಸೊ ಇಡೀ ಮನೆಗೆ ನನ್ನದೇ ದೊಡ್ಡ ರೂಮ್ ಸಿಕ್ಕಿದೆ ವಿತ್ ಬಾಲ್ಕನಿ ಆ್ಯಂಡ್ ಆಚೆ ಕನೆಕ್ಟ್ ಆಗೋದು. ಇದಕ್ಕಿಂತ ಏನು ಜಾಸ್ತಿ ಬೇಡ, ಇಂಟೀರಿಯರ್ ಸಕ್ಕದಾಗೆ ಬಂದಿದೆ. ಥೀಮ್ ಇಷ್ಟೊಂದು ಸಕ್ಕದಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಫ್ರೆಂಡ್ಸ್ ಎಲ್ಲ ಕೇಳಿದರು, ಮನೆ ಇದೆಲ್ಲ ಆಗ್ತದೆ, ನಿನ್ನ ರೂಮ್ ಹೆಂಗೆ ಬರುತ್ತೆ ಅಂತ. ಪೇಷನ್ಸಲ್ಲಿ ಇರಬೇಕು ಅಂತ. ಈಗ ನೋಡಿ ಎಲ್ಲ ಬಂದಿದ್ದಾರೆ. ಇವ್ನು ಕೊಟ್ಟೆ ಒಬ್ಬ ಮಾತ್ರ ಹೇಳ್ತಾನೆ. ಇವನು ಹೇಳ್ದಂಗೆ ರೂಮ್ ಮಾತ್ರ ಮಸ್ತಾಗೈತೆ, ನಮಗೂ ಚೆನ್ನಾಗಿ ಅನಿಸ್ತು. ನಮ್ಮ ಫ್ರೆಂಡ್ಗೂ ಒಳ್ಳೆ ರೂಮ್ ಸಿಕ್ಕೈತೆ. ಈ ರೂಮ್ನ ಫುಲ್ಫಿಲ್ ಮಾಡಬೇಕು ಅಂದರೆ ಈ ಪೋಸ್ಟರ್ ಬೇಕಾಗಿತ್ತು. ನಾನು MI ಫ್ಯಾನೇ, ಅವನಿಗೂ ಸ್ವಲ್ಪ ಸಜೆಷನ್ ಕೊಟ್ಟಿದ್ದೆ ಹಾಕ್ಸ್ಕೊ ಅಂತ. ರೋಹಿತ್ ಶರ್ಮಾದು ತುಂಬ ಸಖತ್ತಾಗಿ ಬಂದಿದೆ, ಕಲರ್ಫುಲ್ಲಾಗಿ. ಟ್ರೋಫೀಸ್ದೆಲ್ಲ ಕೊಟ್ಟಿದ್ದಾರೆ. F1 ಕಾರ್ದು ಸಖತ್ತಾಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ. ಈ ಇಂಟೀರಿಯರ್ ಡಿಸೈನ್ಸ್ ಎಲ್ಲ AP ಡಿಸೈನ್ಸ್ ಅವ್ರು ಮಾಡಿಸಿರೋದು, ಶರತ್ ಸರ್ ಅಂತ. ಸಕ್ಕದಾಗಿ ಮಾಡಿದ್ದಾರೆ. ನೀವು ಮಾಡಿಸ್ತೀರಂದರೆ AP ಡಿಸೈನ್ಸ್ ಕೈಲೇ ಮಾಡಿಸ್ರಿ. ಇನ್ನೂ ದೊಡ್ಡ ಮಟ್ಟಕ್ಕೆ ಇಂಟೀರಿಯರ್ಸ್ ಆಗಬೇಕು ಅಂದರೆ.